ತುಂಬ ಇಂಟ್ರೆಸ್ಟಿಂಗ್ ಏನಂತಂದು ಹೇಳಿದ್ರೆ ಸರ್, ವೈಯಕ್ತಿಕವಾಗಿ ಒಂದಷ್ಟು ರಾಜಕಾರಣದಲ್ಲಿದ್ದಾಗ, ರಾಜಕಾರಣಕ್ಕೆ ಎಂಟ್ರಿ ಆಗುವಂಥ ಸಂದರ್ಭದಲ್ಲಿ ಅನೇಕ ಸವಾಲುಗಳನ್ನು ಎದುರಿಸಿರ್ತಾರೆ. ಈಗ ಸಹಜವಾಗಿ ನೀವು ವಿರೋಧ ಪಕ್ಷದ ಸ್ಥಾನದಲ್ಲಿ ವಿರೋಧ ಪಕ್ಷದ ನಾಯಕರಾಗಿ ಕೂತ್ಕೊಳ್ಳುವಂಥದ್ದು ಅಂತ ಅಷ್ಟು ಸುಲಭದ ಮಾತಲ್ಲ. ನಿಮಗೆ ರಾಜಕೀಯ ಆರಂಭದ ದಿನಗಳಲ್ಲಿ ಏನಾದರೂ ಸಂಕಷ್ಟ ಎದುರಾಗುವಂಥದ್ದು ಅಥವಾ ಸವಾಲುಗಳು ಯಾವ ರೀತಿ ಇತ್ತು ಸರ್ ನಿಮ್ಗೆ? ನಮ್ಮ ಸಮುದಾಯಗಳಿಗೆ ಸವಾಲು ಸಹಜ. ಅದರಲ್ಲೂ ಯಾವುದೇ ರಾಜಕಾರಣದ ಇತಿಹಾಸವಿಲ್ಲದ ಕುಟುಂಬಗಳು ಸಾಮಾನ್ಯವಾಗಿ ರಾಜಕಾರಣದಲ್ಲಿ ಬೇರು ಬಿಡ್ತಕ್ಕಂಥದ್ದು ಅಂತಂದರೆ ಭಾಳ ಕಷ್ಟದ ಸಂಗತಿ. ಆ್ಯಕ್ಚುಲಿ ನನ್ನ ತಂದೆ ಕೂಲಿಕಾರರು, ತಾಯಿಯೂ ಅಷ್ಟೇ. ನಮ್ಮ ಮೂಲ ಸ್ಥಾನ ದೇವನಹಳ್ಳಿಯ ಬೀಡಿಗಾನಹಳ್ಳಿ ಅಂತ. ಅಲ್ಲಿಂದ ನನ್ನ ತಂದೆಯವರು ಹೊಸಕೋಟೆಯಲ್ಲಿ ಬಂದು ಅಲ್ಲಿ ಸ್ಥಳ ಊರಿದರು. ಆ ಸಂದರ್ಭದಲ್ಲಿ ನನ್ನ ಜನ್ಮ ಆಗಿದ್ದು ಹೊಸಕೋಟೆಯಲ್ಲಿ. ಈಗಲೂ ಹೊಸಕೋಟೆ ಮತ್ತು ದೇವನಹಳ್ಳಿಗೆ ನನ್ನ ಸಂಪೂರ್ಣ ಸಂಬಂಧ ಇದೆ. ಆಗಿಂದಾಗಿ ನಾನು ಹೋಗೋದು ಇದು ಎಲ್ಲವೂ ಕೂಡ. ರಾಜಕೀಯಕ್ಕೆ ಬರ್ತೀನಿ ಅಂತ ನಾನು ಕೂಡ ಅಂದ್ಕೊಂಡಿರಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ರವರ ವಿಚಾರಗಳನ್ನು ಬಹಳವಾಗಿ ನಾವು ಅಧ್ಯಯನ ಮಾಡ್ತಾ ಹೋದಾಗ ಒಂದು ರೀತಿಯಲ್ಲಿ ನಮಗೆ ಈ ಸಮಾಜ ಸೇವೆಗೆ ನಿಲ್ಲಬೇಕು ಅಂತಕ್ಕಂಥ ಪ್ರೇರೇಪಣೆ ಆಗುತ್ತೆ. ಅಂತಹ ಸಂದರ್ಭದಲ್ಲಿ ನಾವು ಕೂಡ ಏನೋ ಒಂದು ಸಾಧನೆ ಮಾಡಬೇಕು. ಅದು ರಾಜಕಾರಣದಲ್ಲಿ ಸಾಧ್ಯ ಇದೆ. ಯಾಕೆಂತಂದರೆ ಸಾಧನೆ ಮಾಡ್ತಕ್ಕಂಥದ್ದು ಎಲ್ಲ ಫೀಲ್ಡಲ್ಲೂ ಮಾಡ್ಬೋದು. ಆದರೆ ಜನರಿಗೆ ಸಹಕಾರಿಯಾಗಿ ನಿಲ್ತಕ್ಕಂಥ ಯಾವುದಾದ್ರೂ ಒಂದು ಫೀಲ್ಡ್ ಇದ್ದರೆ ಅದು ರಾಜಕಾರಣ. ಯಾಕೆ ಅಂತಂದರೆ ಇಲ್ಲಿ ಅಧಿಕಾರ ಇದೆ ಮತ್ತು ಸವಲತ್ತುಗಳಿದೆ. ಯಾರು ಸವಲತ್ತುಗಳಿಂದ ವಂಚನೆಗೆ ಒಳಗಾಗಿರ್ತಾರೋ ಅಂಥವರಿಗೆ ನಾವು ಸಹಕಾರಿಯಾಗಿ ನಿಲ್ಲಬಹುದು. ಬಟ್ ಮೋಸ್ಟ್ ಇಂಪಾರ್ಟೆಂಟ್ ಈಸ್ ಟು ಪವರ್ ಇಲ್ಲದ್ರೆ ಮಾತ್ರವೇ ಇದು ಮಾಡಲಿಕ್ಕಾಗೋದು, ಇಲ್ಲಾಂತಂದ್ರೆ ಆಗಲ್ಲ ಅಂತ. ಅಲ್ಲ, ಅಧಿಕಾರ ಸಿಕ್ಕ ತಕ್ಷಣವೇ ಸಮಸ್ಯೆಗಳನ್ನು ಈಸಿಯಾಗಿ ಬಗೆಹರಿಸ್ಬೋದು ಅನ್ಸುತ್ತಾ ಸರ್ ನಿಮಗೆ? ಅಲ್ಲ, ಎಲ್ಲದರಲ್ಲೂ ಅಲ್ಲ. ಈಗ ಕೆಲವರು ಮಂತ್ರಿಗಳಾಗ್ತಾರೆ, ಅವರಿಗೂ ಇತಿಮಿತಿ ಇದೆ, ಇಲ್ಲ ಅಂತಲ್ಲ. ಆದರೆ ಕೊಡುವ ಕೈ ಅದು. ಕೊಡುವ ಜಾಗದಲ್ಲಿ ಕುಳಿತರೆ ಜನರ ಸಮಸ್ಯೆಗೆ ಸ್ಪಂದಿಸ್ಬೋದು. ಕೆಲವರಿಗೆ ಕೊಡೋ ಮನಸ್ಸೇ ಇಲ್ಲ ಅಂತಂದ್ರೆ ನೀವು ಎಂಥದ್ದೇ ಇದ್ರೂ ಕೊಡಲ್ಲ, ಅದು ಬೇರೆ. ಹೌದು. ಆದರೆ ಹುಡುಕಿಯಾದರೂ ಕೊಡುವವನು ಇಲ್ಲದಿದ್ದನ್ನು ಕೂಡ ಹುಡುಕಿ ಸಹಾಯ ಮಾಡಬಹುದು. ಆ ರೀತಿ ರಾಜಕಾರಣದಲ್ಲಿ ಆ ರೀತಿಯ ವ್ಯವಸ್ಥೆ ಇದೆ. ಆ ಕಾರಣದಿಂದ ನಾವು ಅದನ್ನು ಆಯ್ಕೆ ಮಾಡಿಕೊಳ್ಬೇಕು ಅಂತ ಅನಿಸ್ತು. ನಾನು ಆಯ್ಕೆ ಮಾಡ್ಕೊಂಡ ಮೇಲೆ ಭಾಳಷ್ಟು ಶ್ರಮಪಟ್ಟೆ. 40 ವರ್ಷಗಳ ಕಾಲ ಕಾಂಗ್ರೆಸ್ನಲ್ಲಿ ದುಡಿದೆ. ಆದರೆ ಕಾಂಗ್ರೆಸ್ ನಮ್ಮನ್ನು ಗುರುತಿಸಲಿಲ್ಲ. ಯಾಕೆ ಅಂತಂದರೆ ಅಲ್ಲಿ ಒಂದು ರೀತಿಯ ಸೈಕೋಫೆನ್ಸಿ ಇದೆ. ಜೊತೆಗೆ ಬರೀ ಕುಟುಂಬ ರಾಜಕಾರಣ ಬಿಟ್ಟು ಅಲ್ಲಿ ಏನೂ ಇಲ್ಲ. ಎಲ್ಲವೂ ಹೇಳ್ತಾರಲ್ಲ, ಯಾರಿಗಾದರೂ ಏನಾದರೂ ಕೊಟ್ಟರು ಅಂದರೆ ತಿಂದು ತೇಗಿ ಇನ್ನೇನು ನಮಗೆ ಅಜೀರ್ಣ ಆಗಿಬಿಡ್ತದೆ, ಇನ್ನಷ್ಟು ತಿನ್ನೋಕ್ಕಾಗಲ್ಲ ಅಂತ ಉಳಿದೋಗ್ಬಿಡ್ತಲ್ಲ. ಅದಕ್ಕಾಗಿ ಯಾರಿಗಾದರೂ ಕೊಡಬೇಕು, ಆ ರೀತಿ ಮನಸ್ಸು ಬರುತ್ತೆ ಹೊರತಲ್ಲಿ. ಇಲ್ಲ ಅಂತಂದರೆ ಹೊಸಬರ ಉದ್ಧಾರ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ಕುಟುಂಬದ ರಾಜಕಾರಣ ಬಂದಾಗ ಬಿಜೆಪಿಯಲ್ಲೂ ಕುಟುಂಬ ರಾಜಕಾರಣ ಇದೆ, JDS ಅಲ್ಲೂ ಇದೆ. ಅದ್ರ ಬಗ್ಗೆ ಯಾಕೆ? ಈಗ ನಾನು ಅದನ್ನು ಅಪಾದನೆ ಅಂತ ಮಾಡಲ್ಲ. ಯಾಕೆ ಅಂದರೆ ಇಲ್ಲೂ BJPಯಲ್ಲೂ ಒಂದೆರಡು ಕುಟುಂಬಗಳು ರಾಜಕಾರಣದಲ್ಲಿವೆ, ಅಥವಾ ಬೇರೆ ಪಕ್ಷಗಳಿದೆ. ಕಾಂಗ್ರೆಸ್ನಲ್ಲಿ ಆಗಲ್ಲ. ಒಂದು ಕುಟುಂಬ ರಾಜಕಾರಣ ಪ್ರಾರಂಭ ಮಾಡಿದ್ರೆ ಇನ್ನು ಪರ್ಮನೆಂಟಾಗಿ ಆ ಕುಟುಂಬ ರಾಜಕಾರಣದಲ್ಲೇ ಇರುತ್ತೆ ಅಂಥದ್ದು ನಾನು ಹೇಳೋದು. ಒಂದು ಕುಟುಂಬವೇ ಒಂದು ಪಕ್ಷವನ್ನು ನಡೆಸಿದ್ರೆ ಅದು ಕುಟುಂಬ ರಾಜಕಾರಣ, ಪರಂಪರೆ ಅದು. ಕಾಂಗ್ರೆಸ್ ನೋಡಿ, ನೆಹರೂಯಿಂದ ಪ್ರಾರಂಭ ಆಗಿದ್ದು ಇವತ್ತಿಗೂ ಆ ಕುಟುಂಬನೇ ಇದೆಯಲ್ಲ, ಅದಕ್ಕೆ ಅದನ್ನು ಹೇಳ್ತಾರೆ. ಅದನ್ನಷ್ಟೇ ಹೇಳಿದೆ ನಾನು. ಬಟ್ ಇಲ್ಲಿ ಕುಟುಂಬ, ನೀವು ದಲಿತ ಸಮುದಾಯಗಳಲ್ಲೂ ನೋಡಿ, KH ಮುನಿಯಪ್ಪ ಅವರಾಯಿತು, ಇನ್ನು ಅವರ ಕುಟುಂಬನೇ ಇನ್ನು ಮುಂದುವರೆಗೂ ಅಷ್ಟೇ ನಿಧಾನಕ್ಕೆ ಬರ್ತಾ ಇದೆ. ಅದೇ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರದಾಯಿತು, ಈಗ ಅದೇ ಕುಟುಂಬ ಅಷ್ಟೇ ಬರ್ತಾ ಇದೆ. ಇನ್ನು ಮುಂದೆ ತಗೊಳ್ಳಿ, HC ಮಹದೇವಪ್ಪ ತಗೊಳ್ಳಿ, ಅದೇ ಬರ್ತಾ ಇದೆ. ಹಿಂಗೆ ನೀವು ಯಾರನ್ನ ತಗೊಳ್ಳಿ, ಬರೀ ಇವ್ರನ್ನ ಹೇಳಂತೇಳ. ಈಗ ರಾಮಲಿಂಗಾರೆಡ್ಡಿ ಅವ್ರನ್ನ ತಗೊಳ್ಳಿ, ದಿನೇಶ್ ಗುಂಡೂರಾವ್ ಅವ್ರನ್ನ ತಗೊಳ್ರಿ, ನೀವು ಬಂಗಾರಪ್ಪನವ್ರ ಫ್ಯಾಮಿಲಿನ ತಗೊಳ್ರಿ, ಯಾರನ್ನಾದ್ರೂ ತಗೊಳ್ಳಿ, ಆ ಫ್ಯಾಮಿಲಿಗಳೇನೆ ಆಕ್ಯುಪೈ ಮಾಡ್ಕೊಳ್ತವೆ. ಆ ಪಕ್ಷ ಕೂಡ ಅಂಥವ್ರನ್ನ ಮಾತ್ರನೇ ಮೇಲೆತ್ತುತ್ತಾರೆ.
ಹಾಗಾಗಿ ಅಲ್ಲಿ ಥರ್ಡ್ ಪರ್ಸನ್ಗೆ ಜಾಗ ಇರೋದು.